ಈ ಪ್ರಕರಣದ ಸಂಪೂರ್ಣ ವಿಚಾರವನ್ನು ತಿಳಿಬೇಕು ಅಂದರೆ ಈ ಹಿಂದಿನ ಎರಡೂ ವಿಡಿಯೋಗಳನ್ನು ನೋಡಿ ನಂತರ ಈ ಭಾಗ 3ರ ವಿಡಿಯೋವನ್ನು ತಾವು ನೋಡಿದರೆ ಈ ಪ್ರಕರಣದ ಸಂಪೂರ್ಣ ಸಾರಾಂಶ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪು ನಿಮಗೆ ಅರ್ಥ ಆಗೋದ್ರಿಂದ ಹಿಂದಿನ ಎರಡೂ ವಿಡಿಯೋಗಳನ್ನು ಗಮನಿಸಿ ಅನ್ನೋಂಥ ನಾನು ನಿಮಗೆ ಹೇಳ್ತಾ, ನನ್ನ ಚಾನಲ್ನು ಕೂಡ ತಾವು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ತೀರ್ಪುಗಳ ಬಗ್ಗೆ ನಾನು ಸಂಪೂರ್ಣವಾದ ವಿವರವನ್ನು ನೀಡ್ತಾ, ದಿನನಿತ್ಯ ನ್ಯಾಯಾಲಯಗಳಲ್ಲಿ ಅವಶ್ಯಕತೆ ಇರುವಂತಹ ಮತ್ತು ತಿಳುವಳಿಕೆಗೆ ಇರಬೇಕಾದಂಥ ಕಾನೂನು ವಿಚಾರಗಳನ್ನು ಮತ್ತು ತೀರ್ಪುಗಳ ಬಗ್ಗೆ ಸವಿಸ್ತಾರವಾಗಿ ತಮಗೆ ತಿಳುವಳಿಕೆ ನೀಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಈ ಹಿಂದಿನ ಎರಡೂ ವಿಡಿಯೋಗಳಲ್ಲಿ 2 ಭಾಗ ಮಾಡಿ ಹೇಳಿರುವಂಥ ವಿಡಿಯೋಗಳಲ್ಲಿ ವಾದಿ ಮತ್ತು ಪ್ರತಿವಾದಿಗಳು ಯಾವ್ಯಾವ ರೀತಿ ವಾದವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಇಟ್ಟರು ಅನ್ನೋ ವಿಚಾರದ ಬಗ್ಗೆ ನಾನು ಸಂಪೂರ್ಣವಾಗಿ ಈಗಾಗಲೇ ಹಿಂದಿನ 2 ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ಅಂಶಗಳ ಆಧಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಎರಡೂ ಕಡೆ ವಾದ ಪ್ರತಿವಾದಗಳನ್ನು ಆಲಿಸಿ ತೀರ್ಮಾನ ಮಾಡಬೇಕಾದಂಥ ಅಂಶಗಳ ಬಗ್ಗೆ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ನಿರ್ಧರಿಸಿದಂತೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವಾದ ಪ್ರತಿವಾದ ಮತ್ತು ಕಡತದಲ್ಲಿದ್ದಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಈಗಾಗಲೇ ಸ್ಪಷ್ಟಪಡಿಸಿರೋ ಹಾಗೆ ಏನು ಈ ಪ್ರಕರಣದಲ್ಲಿ ರಾಮಾರಾವ್ ಅವರು ಬರೆದಿದ್ದಂಥ ವಿಲ್ ಅದನ್ನು ಸಾಬೀತು ಮಾಡಬೇಕಾದಂಥ ಜವಾಬ್ದಾರಿ 3ನೇ ಪ್ರತಿವಾದಿಯ ಮೇಲಿತ್ತು. ಏಕೆಂದರೆ 3ನೇ ಪ್ರತಿವಾದಿಯೇ ಈ ರಾಮಾರಾವ್ ಅವರು ವಿಲ್ ಮಾಡಿದ್ದಾರೆ, ಈ ಆಸ್ತಿಗೆ ಸಂಬಂಧಪಟ್ಟಂಗೆ ಈ ಆಸ್ತಿ ಮಧ್ಯದಲ್ಲಿ ಕುಟುಂಬದ ವ್ಯವಸ್ಥಾಪನೆ ಫ್ಯಾಮಿಲಿ ಅರೇಂಜ್ಮೆಂಟಲ್ಲಿ ಹಿಂದೆ ಹೀಗೆಲ್ಲ ನಡೆದಿತ್ತು ಅನ್ನೋ ವಿಚಾರವನ್ನು 3ನೇ ಪ್ರತಿವಾದಿ ತಮ್ಮ ಪ್ರತಿವಾದ ಪತ್ರದಲ್ಲಿ ಮುಂದಿಟ್ಟಿದ್ದರಿಂದ ಸದರಿ ರಾಮಾರಾವ್ ಅವರು ವಿಲ್ ಮಾಡಿದ್ರು ಅನ್ನೋ ಅಂಶವನ್ನು ನ್ಯಾಯಾಲಯದ ಮುಂದೆ ಅವರು ತಂದಿರೋದ್ರಿಂದ ಸದರಿ ವಿಲ್ಲನ್ನು ಸಾಬೀತು ಮಾಡಬೇಕಾದದ್ದು 3ನೇ ಪ್ರತಿವಾದಿಯ ಜವಾಬ್ದಾರಿ ಇರೋದರಿಂದ 3ನೇ ಪ್ರತಿವಾದಿ ಕೂಡ ಒಬ್ಬ ಅಟೆಸ್ಟಿಂಗ್ ವಿಟ್ನೆಸ್ ವಿಲ್ಗೆ ಸಾಕ್ಷಿ ಮಾಡಿದಂಥವ್ರನ್ನ ಎಕ್ಸಾಮಿನ್ ಮಾಡಿರ್ತಾನೆ. ಸದರಿ ಅಟೆಸ್ಟಿಂಗ್ ವಿಟ್ನೆಸ್ ಕೂಡ ಈ ವಿಲ್ಲು ಬಿ ಎಂ ರಾಮಾರಾವ್ ಅವರೇ ಸ್ವತಃ ಅವ್ರ ಕೈನಲ್ಲಿ ಅವ್ರ ಮನೆಯಲ್ಲಿ ಬರೆದಂಥ ವಿಲ್ಲು, ಚಾಮರಾಜಪೇಟೆನಲ್ಲಿ ಬರೆದಂಥ ವಿಲ್ಲು. ಹಾಗಾಗಿ ನಾವು ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸಹಿ ಮಾಡಿದ್ವಿ. ಈ ಸದರಿ ವಿಲ್ಲು ಬಿ ಎಂ ರಾಮಾರಾವ್ ಅವರೇ ಸ್ವತಃ ಅವರ ಬರವಣಿಗೆಯಲ್ಲಿ ಅವರ ಹ್ಯಾಂಡ್ ರೈಟಿಂಗ್ನಲ್ಲಿ ಬರೆದಂಥ ವಿಲ್ಲು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಾಕ್ಷಿಗಳಾಗಿ ಸಹಿ ಮಾಡಿದ್ದೀವಿ ಅಂಥೇಳಿ ಈ ಏನು DW3 ಡಿಫೆಂಡೆಂಟ್ ನಂಬರ್ 3 ಎಕ್ಸಾಮಿನ್ ಮಾಡಿದರು ಸಾಕ್ಷಿ, ಅವರು ಕೂಡ ಸಾಕ್ಷಿ ನುಡಿತಾರೆ. ಮತ್ತು ಕಡತದಲ್ಲಿದ್ದಂಥ ದಾಖಲಾತಿಗಳನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಿಸಿದಂಥ ಸಂದರ್ಭದಲ್ಲಿ ವಿಲ್ನಲ್ಲಿ ಬಿ ಎಂ ರಾಮಾರಾವ್ ಅವರು ಸ್ಪಷ್ಟವಾಗಿ ಬರೆದಿರ್ತಾರೆ, ನನ್ನ ಮೊದಲನೇ ಮಗ ಮೈಸೂರಿನಲ್ಲಿ ಮನೆ ಕೊಂಡ್ಕೋಬೇಕು ಅಂಥೇಳಿ ಈ ರಂಗನಾಥರಾವ್ ಅವರು ಒತ್ತಾಯ ಮಾಡಿದ್ರಿಂದ, ಮತ್ತು ಎರಡನೇ ಪ್ರತಿವಾದಿ ಅವನು ಸಹ ಸಪ್ರೇಟ್ ಬೆಂಗಳೂರಿನಲ್ಲಿ ಇಂಡಿವಿಜುವಲ್ ಆಗಿ ವಾಸ ಮಾಡಬೇಕು, ಮನೆ ಕೊಂಡ್ಕೋಬೇಕು ಅಂತ ಇಚ್ಛೆಪಟ್ಟ ಸಲುವಾಗಿ ನಾನು ನನ್ನ ಸ್ವಯಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಈ ವಾದಿಗೆ ಮತ್ತು 2ನೇ ಪ್ರತಿವಾದಿಗೆ ನಾನು ಕೊಟ್ಟಿದ್ದೇನೆ. ಅದರಂತೆ ಅವರು ಇಷ್ಟ ಬಂದ ಹಾಗೆ ಅನುಕೂಲಕರವಾಗೋ ರೀತಿಯಲ್ಲಿ ಮನೆಯನ್ನು ಕೊಂಡ್ಕೊಳ್ಳಿ ಅಂತೇಳಿ ನಾನು ಅವ್ರಿಗೆ ಈ ಹಣವನ್ನು ಕೊಟ್ಟಿದ್ದೀನಿ. ಮತ್ತು ಏನು ವಾಸಕ್ಕೆ ಯೋಗ್ಯ ಇಲ್ಲದೇ ಇದ್ದರೂ ಕೂಡ ನನ್ನ ಮಗ ಈ ಚಾಮರಾಜಪೇಟೆ ಮನೆಯಲ್ಲಿ ವಾಸ ಮಾಡಬೇಕು, ನಾನು ಇಲ್ಲೇ ಇರಬೇಕು ನಿಮ್ಮ ಜೊತೆ ಅಂತೇಳಿ ಹೇಳಿದ್ರ ಕಾರಣ ನಾನು ಈ ಚಾಮರಾಜಪೇಟೆ ಮನೆ ಏನಿದೆ ದಾವಾ ಶೆಡ್ಯೂಲ್ ಸ್ವತ್ತು ಇದನ್ನು ನಾನು ನನ್ನ 3ನೇ ಪ್ರತಿವಾದಿಗೆ ವಿಲ್ ಮುಖಾಂತರ ನಾನು ಕೊಡ್ತಾ ಇದ್ದೇನೆ ಅಂಥೇಳಿ ಸ್ಪಷ್ಟವಾಗಿ ನಮೂದಿಸಿ ವಿಲ್ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಈ ಮೂಲತಃ ದಾವಾ ಶೆಡ್ಯೂಲ್ ಸ್ವತ್ತು ಏನು ಚಾಮರಾಜಪೇಟೆ ಮನೆ ಇದೆ, ಇದು ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿ ಆದರೂ ಕೂಡ ಬಿ ಎಂ ರಾಮಾರಾವ್ ಅವರು ಆ ಕುಟುಂಬದ ಮ್ಯಾನೇಜರ್ ಆಗಿ, ಆ ಕುಟುಂಬದ ಕರ್ತನಾಗಿ
ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಒಟ್ಟು ಕುಟುಂಬದ ಒಳಕ್ಕೆ ತಂದು ಅದನ್ನು ಒಟ್ಟು ಕುಟುಂಬದ ಆಸ್ತಿಯ ಜೊತೆ ಸೇರಿಸಿ ಕುಟುಂಬದಲ್ಲಾದಂಥ ವ್ಯವಸ್ಥಾಪನೆ ಏನು ಫ್ಯಾಮಿಲಿ ಅರೇಂಜ್ಮೆಂಟ್ ಆಯಿತು ಅದರಲ್ಲಿ ಈ ತನ್ನ ಸ್ವಯಾರ್ಜಿತ ಆಸ್ತಿಯಲ್ಲಿ ಮಾರಾಟ ಮಾಡಿದಂಥ ಬಂದಂಥ ಹಣವನ್ನು ಇವರಿಬ್ಬರಿಗೂ ಕೊಟ್ಟಿರುವಂಥದ್ದು ಸ್ಪಷ್ಟವಾಗಿದೆ. ಮತ್ತು ಬಿ ಎಂ ರಾಮಾರಾವ್ ವಿಲ್ ಬರೆಯುವಾಗ ಅವರು ಒಂದು ಸ್ಟೇಟಸ್ ಆಫ್ ಮೈಂಡ್ ಏನಿದೆ ಅದರಂತೆ ಅವರು ಇದ್ದರು ಮತ್ತು ಯಾವುದೇ ಇನ್ಫ್ಲೂಯೆನ್ಸ್ನಲ್ಲಿ ಕೂಡ ಮಾಡಿಲ್ಲ ಅನ್ನೋದು ಈ ಅಂಶಗಳಿಂದ ಸ್ಪಷ್ಟವಾಗುತ್ತೆ. ಮತ್ತು ಒಬ್ಬ ಕರ್ತ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಸ್ವತಃ ತಾನೇ ಒಟ್ಟು ಕುಟುಂಬದ ಆಸ್ತಿಯೊಳಗಡೆ ಸೇರಿಸಿದಂಥ ಸಂದರ್ಭದಲ್ಲಿ, ಸ್ವಇಚ್ಛೆಯಿಂದ ಸೇರಿಸಿದಂಥ ಸಂದರ್ಭದಲ್ಲಿ ತನಗಿದ್ದಂಥ ಆ ಸ್ವಯಾರ್ಜಿತ ಆಸ್ತಿಯ ಮೇಲಿನ ಹಕ್ಕನ್ನು ಆತ ಬದಿಗಿಟ್ಟು ಅದನ್ನು ಒಟ್ಟು ಕುಟುಂಬದ ಸ್ವತ್ತಾಗಿ ಪರಿಗಣಿಸುವಂತೆ ಅದನ್ನು ಒಟ್ಟು ಕುಟುಂಬದ ಸ್ವತ್ತುಗಳ ಜೊತೆ ಸೇರಿಸಿ ಆಗುವಂತಹ ಕುಟುಂಬದ ಸದಸ್ಯರುಗಳಿಗೆ ಅನುಕೂಲಕರವಾಗುವಂತೆ ಅವರ ಆಸೆ ಮತ್ತು ಆಕಾಂಕ್ಷೆಗಳಿಗೆ ಅನುಕೂಲಕರವಾಗುವಂತೆ ವ್ಯವಸ್ಥೆ ಮಾಡಿಕೊಡ್ಬೇಕಾದದ್ದು ಮತ್ತು ಅವರ ಭಾಗಾಂಶಗಳನ್ನು ವಿಂಗಡಿಸಬೇಕಾದಂಥದ್ದು ಒಬ್ಬ ಕರ್ತನ ಜವಾಬ್ದಾರಿ ಇರ್ತದೆ. ಹಾಗಾಗಿ ಕರ್ತ ಯಾವುದೇ ದುರುದ್ದೇಶ ಇಲ್ಲದೆ ಅಥವಾ ಯಾವುದೇ ವ್ಯಕ್ತಿಯ ಪರ ಅಥವಾ ಸ್ವಹಿತಾಸಕ್ತಿಯನ್ನು ಇಲ್ಲದೆ ಒಬ್ಬ ಕರ್ತ ಕುಟುಂಬದ ಸದಸ್ಯರ ಹಿತದೃಷ್ಟಿಯಿಂದ ಮಾಡಿದಂತಹ ಕುಟುಂಬದ ವ್ಯವಸ್ಥಾಪನೆ ಏನಿದೆ ಇದಕ್ಕೆ ಮಾಡುವಂತಹ ಹಕ್ಕು ಒಬ್ಬ ಕರ್ತನಿಗೆ ಇರೋದರಿಂದ, ಕಾನೂನಿನಡಿಯಲ್ಲೇ ಇರೋದರಿಂದ ಬಿ ಎಂ ರಾಮಾರಾವ್ ಅವರು ಕೂಡ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಒಟ್ಟು ಕುಟುಂಬದ ಸ್ವತ್ತಾಗಿ ಪರಿವರ್ತನೆ ಮಾಡಿ ಆ ಒಟ್ಟು ಕುಟುಂಬದ ಸ್ವತ್ತುಗಳ ಪೈಕಿ ಈ ಸೋನಗುಡಿ ಮನೆಯನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಅವರ ಈ ವಾದಿ ಮತ್ತು ಎರಡನೇ ಪ್ರತಿವಾದಿಯ ಭಾಗಾಂಶದ ರೂಪದಲ್ಲಿ ಹಣವನ್ನು ಕೊಟ್ಟು ಉಳಿದಂಥ ದಾವಾ ಶೆಡ್ಯೂಲ್ ಸ್ವತ್ತನ್ನು ಮೂರನೇ ಪ್ರತಿವಾದಿಯ ಶೇರಾಗಿ ಭಾಗಾಂಶವಾಗಿ ನೀಡಿ ಆ ಸದರಿ ಅಂಶವನ್ನು ಈ ವಿಲ್ನಲ್ಲಿ ಸ್ಪಷ್ಟವಾಗಿ ನಮೂದಿಸಿರೋದ್ರಿಂದ ಈ ಪ್ರಕರಣದಲ್ಲಿ ದಾವಾ ಶೆಡ್ಯೂಲ್ ಸ್ವತ್ತು ವಾದಿ ಮತ್ತು ಪ್ರತಿವಾದಿಗಳ ನಡುವೆ ಈ ಹಿಂದೆಯೇ ಏನು ಕುಟುಂಬದ ವ್ಯವಸ್ಥಾಪನೆ ಆಗಿತ್ತು ಆ ವ್ಯವಸ್ಥಾಪನೆಯಂತೆ ಈ ಹಿಂದೆಯೇ ಒಟ್ಟು ಕುಟುಂಬದ ಸ್ವತ್ತುಗಳು ವಿಭಜನೆ ಆಗಿರೋದ್ರಿಂದ ಮತ್ತು ಈ ವ್ಯವಸ್ಥಾಪನೆಯಲ್ಲಿ ಈ ವಾದಿ ಮತ್ತು ಪ್ರತಿವಾದಿ ಎರಡೂ ಅವ್ರಿಗೇನು ಶೇರಿತ್ತು ಅದರಂತೆ ಅವರು ಹಣ ಸಹ ಪಡ್ಕೊಂಡಿರೋದ್ರಿಂದ ಮತ್ತು ಇನ್ನೊಂದು ಪ್ರಮುಖವಾದ ಅಂಶ ಏನಂದರೆ ಬಿ ಎಂ ರಾಮಾರಾವ್ ಅವರು ಅವರ ಸ್ವಯಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ವಾದಿ ಮತ್ತು ವಾದಿಯ ಹೆಂಡತಿ ಮತ್ತು ಮಕ್ಕಳು ಇವ್ರನ್ನೂ ಕೂಡ ಅದರಲ್ಲಿ ಸಾಕ್ಷಿಗಳನ್ನಾಗಿ ಪರಿಗಣಿಸಿ ಇವ್ರಿಗೂ ಕೂಡ ಈ ವ್ಯವಹಾರದ ಬಗ್ಗೆ ಎಲ್ಲ ತಿಳುವಳಿಕೆ ಇರಲಿ ಅನ್ನೋ ಸದುದ್ದೇಶದಿಂದ ಅವ್ರನ್ನೂ ಕೂಡ ಏನು ತನ್ನ ಸ್ವಯಾರ್ಜಿತ ಸಂದರ್ಭದಲ್ಲಿ ಅವರನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸಿರುವಂಥದ್ದು, ಮಾರಾಟ ಪತ್ರದಲ್ಲಿ ಸಾಕ್ಷಿಗಳನ್ನಾಗಿ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡುಬರ್ತದೆ. ಹಾಗಾಗಿ ಮೂಲತಃ ದಾವಾ ಶೆಡ್ಯೂಲ್ ಸ್ವತ್ತು ಪಿತ್ರಾರ್ಜಿತ ಆಸ್ತಿಯೇ ಆದರೂ ಕೂಡ ಈ ನಡುವೆ ಕುಟುಂಬದಲ್ಲಿ ನಡೆದಂಥ ವ್ಯವಸ್ಥಾಪನೆ ಏನಿದೆ, ಫ್ಯಾಮಿಲಿ ಅರೇಂಜ್ಮೆಂಟ್ ಏನಿದೆ, ಇದರಲ್ಲಿ ಬಿ ಎಂ ರಾಮಾರಾವ್ ಅವರು ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಒಟ್ಟು ಕುಟುಂಬದ ಸ್ವತ್ತುಗಳ ಜೊತೆ ಸೇರಿಸಿ ಮಿಕ್ಸ್ ಮಾಡಿ ಅದರಲ್ಲಿ ನಡೆದಂಥ ಅರೇಂಜ್ಮೆಂಟ್ನಲ್ಲಿ ಭಾಗಾಂಶದಲ್ಲಿ ವಾದಿಯ ಭಾಗಾಂಶ ಮತ್ತು ಎರಡನೇ ಪ್ರತಿವಾದಿಯ ಭಾಗಾಂಶ ಅಂಥೇಳಿ ಬಂದಂಥ ಹಣವನ್ನು ಈಗಾಗಲೇ ನೀಡಿರೋದ್ರಿಂದ ಈ ವಾದಿಗೆ ದಾವಾ ಶೆಡ್ಯೂಲ್ ಸ್ವತ್ತಿನಲ್ಲಿ ಯಾವುದೇ ರೀತಿಯಾದ ಹಕ್ಕು ಇರೋದಿಲ್ಲ. ಮತ್ತು ದಾವಾ ಶೆಡ್ಯೂಲ್ ಸ್ವತ್ತು ಒಟ್ಟು ಕುಟುಂಬದ ಸ್ವತ್ತಾಗಿ ಉಳಿದಿಲ್ಲ ಅಂಥೇಳಿ ಈ ಏನು ಪ್ರಕರಣದಲ್ಲಿ ಬಿ ಎಂ ರಾಮಾರಾವ್ ಅವರು ಮಾಡಿದ್ದಾರೆ ವಿಲ್ಲು, ಇದಕ್ಕೆ ವಾದಿ ಕೂಡ ಬೈಂಡಿಂಗ್ ಆಗಬೇಕು ಅಂಥೇಳಿ
ಈ ಮಾನ್ಯ ಉಚ್ಚ ನ್ಯಾಯಾಲಯದವರು ತೀರ್ಪನ್ನು ಕೊಟ್ಟಿದ್ದಾರೆ. ಆ, ಈ ಈ ತೀರ್ಪಿನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಎರಡು ಪ್ರಮುಖವಾದಂತಹ ತೀರ್ಪುಗಳನ್ನು, ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು DS ಲಕ್ಷ್ಮಣಯ್ಯ ವರ್ಸಸ್ ಎಲ್ ಬಾಲಸುಬ್ರಹ್ಮಣ್ಯಂ ಅಂಥೇಳಿ ಒಂದು ಪ್ರಕರಣವನ್ನು ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಸ್ವಯಾರ್ಜಿತ ಆಸ್ತಿಯನ್ನು ಅದರ ಮಾಲೀಕ ತನ್ನ ಸ್ವಇಚ್ಛೆಯಿಂದ ಒಟ್ಟು ಕುಟುಂಬದ ಸ್ವತ್ತಿನ ಒಳಗಡೆ ಸೇರಿಸಿದಂಥ ಸಂದರ್ಭದಲ್ಲಿ ಮತ್ತು ತನ್ನ ಪ್ರತ್ಯೇಕ ಹಕ್ಕನ್ನು ಆತ ನಿರ್ಲಕ್ಷ್ಯ ಮಾಡಿ ಆತ ಸದುದ್ದೇಶದಿಂದ ಒಟ್ಟು ಕುಟುಂಬದ ಒಳಗಡೆ ಆಸ್ತಿ ಸ್ವತ್ತುಗಳ ಒಳಗೆ ಸೇರಿಸಿದಂಥ ಸಂದರ್ಭದಲ್ಲಿ ಆ ಸ್ವತ್ತು ಕೂಡ ಒಟ್ಟು ಕುಟುಂಬದ ಸ್ವತ್ತಾಗುತ್ತೆ ಅಂಥೇಳಿ ಸುಪ್ರೀಂ ಕೋರ್ಟ್ನವರು ಸ್ಪಷ್ಟವಾಗಿ ಬರೆದಿದ್ದಾರೆ. ಅದೊಂದು ತೀರ್ಪನ್ನು ಆಧರಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಈ ಒಂದು ತೀರ್ಪಿಗೆ ಬಂದಿದೆ. ಮತ್ತು ಈ ಪ್ರಕರಣದಲ್ಲಿ ಕೂಡ ಒಬ್ಬ ಮ್ಯಾನೇಜರ್ ಅಂದರೆ ಒಬ್ಬ ಕರ್ತನಿಗೆ ತನ್ನ ಕುಟುಂಬದ ಎಲ್ಲ ಸದಸ್ಯರ ಹಿತದೃಷ್ಟಿಯಿಂದ ಪ್ರತಿ ಪಿತ್ರಾರ್ಜಿತ ಆಸ್ತಿನಲ್ಲೂ ಕೂಡ ಪ್ರತಿಯೊಬ್ಬ ಸದಸ್ಯನಿಗೂ ಭಾಗಾಂಶ ಹೋಗಲೇಬೇಕು ಅನ್ನೋವಂಥ ಯಾವ ನಿಯಮ ಕೂಡ ಇಲ್ಲ. ತನ್ನ ಕರ್ತ ಈ ಅಂಶಗಳ ಆಧಾರದ ಮೇಲೆ ಪ್ರತ್ಯೇಕವಾಗಿ ಸ್ವತ್ತುಗಳನ್ನು ಪ್ರತಿ ಸ್ವತ್ತಿನಲ್ಲೂ ಪ್ರತಿ ಸದಸ್ಯನಿಗೂ ಭಾಗಾಂಶ ಕೊಡಬೇಕು, ಮಾಡಲೇಬೇಕು ಅನ್ನೋ ಯಾವುದು ನಿಯಮ ಕೂಡ ಇಲ್ಲ. ಕರ್ತ ತನ್ನ ಕುಟುಂಬದ ಸದಸ್ಯರ ಹಿತದೃಷ್ಟಿಯಿಂದ ತಾನು ಭಾಗಾಂಶ ಯಾವ ರೀತಿ ಭಾಗಾಂಶ ಮಾಡಿದರೆ ಅದು ಕುಟುಂಬದ ಸದಸ್ಯರಿಗೆ ಒಳ್ಳೆಯದಾಗುತ್ತೆ, ಒಳಿತಾಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಯಾವುದೇ ಪರ ಮತ್ತು ಪಕ್ಷವನ್ನು ವಹಿಸದೆ ಮಾಡಿದ್ರೆ ಹಂಚಿಕೆ ಮಾಡಿದ್ರೆ ಏನು ಒಟ್ಟು ಕುಟುಂಬದ ಸ್ವತ್ತುಗಳಿದೆ ಅವುಗಳನ್ನು ಪ್ರತ್ಯೇಕ ಸದಸ್ಯರುಗಳಿಗೆ ಕೂಡ ನೀಡಿದಂಥ ಸಂದರ್ಭದಲ್ಲಿ ನೀಡುವಂಥ ಹಕ್ಕು ಕೂಡ ಈ ಕರ್ತನಿಗೆ ಕಾನೂನಿನಲ್ಲಿ ಸ್ಪಷ್ಟವಾಗಿ ಇರೋದರಿಂದ ಹಾಗೆ ಕೂಡ ವಿಭಾಗ ಮಾಡಬಹುದು ಅಂಥೇಳಿ ಏನು ಮದ್ರಾಸ್ ಹೈಕೋರ್ಟ್ನವರು ನಾನೇನು ಹೇಳಿದೆ, ರಾಮಯ್ಯ ಗೌಂಡ ವರ್ಸಸ್ ಕೋಲಾಂಡ ಗೌಂಡ ಮತ್ತು ಇತರರು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ನಮೂದಿಸಿರೋದ್ರಿಂದ ಈ ಎರಡು ಪ್ರಕರಣಗಳನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಉಲ್ಲೇಖ ಮಾಡಿ ಏನು BM ರಾಮಾರಾವ್ ಅವರು ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಒಟ್ಟು ಕುಟುಂಬದ ಒಳಗಡೆ ಸೇರಿಸಿ ಅದರಲ್ಲಿ ಕುಟುಂಬದ ಸದಸ್ಯರಿಗೆ ಅನುಕೂಲಕರವಾಗುವ ರೀತಿ ಏನು ಫ್ಯಾಮಿಲಿ ಸೆಟ್ಲ್ಮೆಂಟ್ನಲ್ಲಿ ವಿಭಾಗ ಮಾಡಿದ್ದಾರೆ ಅದರಂತೆ ಈ ಮದ್ರಾಸ್ ಹೈಕೋರ್ಟ್ ತೀರ್ಪಿನ ಪ್ರಕಾರ ಸರಿ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ವಾದಿ ತಂದಿರುವಂಥ ಈ ದಾವೆ ಏನಿದೆ ಇದನ್ನು ವಜಾ ಮಾಡ್ತಾ ಇದ್ದೇವೆ. ಮತ್ತು ಈ BM ರಾಮಾರಾವ್ ಅವರು ಮಾಡಿದಂಥ ವಿಲ್ಲಿಗೆ ಈ ವಾದಿ ಕೂಡ ಬದ್ಧನಾಗಿರ್ಬೇಕಾಗತ್ತೆ ಅಂಥೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ.